ತಂಡ ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಗೆದ್ದಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ರೋಚಕ 52 ರನ್ಗಳ ಜಯ. ದಕ್ಷಿಣ ಆಫ್ರಿಕಾಗೆ 299 ರನ್ಗಳ ಗುರಿಯನ್ನ ನೀಡಿತ್ತು ಭಾರತ. ಭಾರತದ ಮುಂದೆ ದಕ್ಷಿಣ ಆಫ್ರಿಕಾ ಮಂಡಿಯೂರಿದೆ. ಎಲ್ಲ ಭಾರತೀಯರು ಕಾಯ್ತಾ ಇದ್ದಿದ್ದು ಇದೊಂದು ಕ್ಷಣಕ್ಕಾಗಿ. ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಅದನ್ನ ಹೆಣ್ಮಕ್ಳು ಮಾಡಿ ತೋರಿಸಿದ್ದಾರೆ ಅನ್ನುವಂತ ಖುಷಿ. ಮಹಿಳಾ ವಿಶ್ವಕಪ್ನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಭಾರತ. 2025ರ ಮಹಿಳಾ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಆಫ್ರಿಕಾ ತಂಡವನ್ನ ಸೋಲಿಸಿ, ದಕ್ಷಿಣ ಆಫ್ರಿಕಾ ತಂಡವನ್ನ ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ. ಭಾರತಕ್ಕೆ 52 ರನ್ಗಳ ರೋಚಕ ಜಯ. ಅದರ ಜೊತೆಯಲ್ಲಿ ಸಂಭ್ರಮಾಚರಣೆ, ರಾತ್ರಿ ಇಡೀ ಸಂಭ್ರಮಾಚರಣೆ. ತಂಡ ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಗೆದ್ದಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ರೋಚಕ 52 ರನ್ಗಳ ಜಯ. ದಕ್ಷಿಣ ಆಫ್ರಿಕಾಗೆ 299 ರನ್ಗಳ ಗುರಿಯನ್ನ ನೀಡಿತ್ತು ಭಾರತ. ಭಾರತದ ಮುಂದೆ ದಕ್ಷಿಣ ಆಫ್ರಿಕಾ ಮಂಡಿಯೂರಿದೆ. ಎಲ್ಲ ಭಾರತೀಯರು ಕಾಯ್ತಾ ಇದ್ದಿದ್ದು ಇದೊಂದು ಕ್ಷಣಕ್ಕಾಗಿ. ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಅದನ್ನ ಹೆಣ್ಮಕ್ಳು ಮಾಡಿ ತೋರಿಸಿದ್ದಾರೆ ಅನ್ನುವಂತ ಖುಷಿ. ಮಹಿಳಾ ವಿಶ್ವಕಪ್ನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಭಾರತ. 2025ರ ಮಹಿಳಾ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಆಫ್ರಿಕಾ ತಂಡವನ್ನ ಸೋಲಿಸಿ, ದಕ್ಷಿಣ ಆಫ್ರಿಕಾ ತಂಡವನ್ನ ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ. ಭಾರತಕ್ಕೆ 52 ರನ್ಗಳ ರೋಚಕ ಜಯ. ಅದರ ಜೊತೆಯಲ್ಲಿ ಸಂಭ್ರಮಾಚರಣೆ, ರಾತ್ರಿ ಇಡೀ ಸಂಭ್ರಮಾಚರಣೆ. ತಂಡ ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಗೆದ್ದಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ರೋಚಕ 52 ರನ್ಗಳ ಜಯ. ದಕ್ಷಿಣ ಆಫ್ರಿಕಾಗೆ 299 ರನ್ಗಳ ಗುರಿಯನ್ನ ನೀಡಿತ್ತು ಭಾರತ. ಭಾರತದ ಮುಂದೆ ದಕ್ಷಿಣ ಆಫ್ರಿಕಾ ಮಂಡಿಯೂರಿದೆ. ಎಲ್ಲ ಭಾರತೀಯರು ಕಾಯ್ತಾ ಇದ್ದಿದ್ದು ಇದೊಂದು ಕ್ಷಣಕ್ಕಾಗಿ. ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಅದನ್ನ ಹೆಣ್ಮಕ್ಳು ಮಾಡಿ ತೋರಿಸಿದ್ದಾರೆ ಅನ್ನುವಂತ ಖುಷಿ. ಮಹಿಳಾ ವಿಶ್ವಕಪ್ನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಭಾರತ. 2025ರ ಮಹಿಳಾ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಆಫ್ರಿಕಾ ತಂಡವನ್ನ ಸೋಲಿಸಿ, ದಕ್ಷಿಣ ಆಫ್ರಿಕಾ ತಂಡವನ್ನ ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ. ಭಾರತಕ್ಕೆ 52 ರನ್ಗಳ ರೋಚಕ ಜಯ. ಅದರ ಜೊತೆಯಲ್ಲಿ ಸಂಭ್ರಮಾಚರಣೆ, ರಾತ್ರಿ ಇಡೀ ಸಂಭ್ರಮಾಚರಣೆ. ತಂಡ ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಗೆದ್ದಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ರೋಚಕ 52 ರನ್ಗಳ ಜಯ. ದಕ್ಷಿಣ ಆಫ್ರಿಕಾಗೆ 299 ರನ್ಗಳ ಗುರಿಯನ್ನ ನೀಡಿತ್ತು ಭಾರತ. ಭಾರತದ ಮುಂದೆ ದಕ್ಷಿಣ ಆಫ್ರಿಕಾ ಮಂಡಿಯೂರಿದೆ. ಎಲ್ಲ ಭಾರತೀಯರು ಕಾಯ್ತಾ ಇದ್ದಿದ್ದು ಇದೊಂದು ಕ್ಷಣಕ್ಕಾಗಿ. ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಅದನ್ನ ಹೆಣ್ಮಕ್ಳು ಮಾಡಿ ತೋರಿಸಿದ್ದಾರೆ ಅನ್ನುವಂತ ಖುಷಿ. ಮಹಿಳಾ ವಿಶ್ವಕಪ್ನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಭಾರತ. 2025ರ ಮಹಿಳಾ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಆಫ್ರಿಕಾ ತಂಡವನ್ನ ಸೋಲಿಸಿ, ದಕ್ಷಿಣ ಆಫ್ರಿಕಾ ತಂಡವನ್ನ ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ. ಭಾರತಕ್ಕೆ 52 ರನ್ಗಳ ರೋಚಕ ಜಯ. ಅದರ ಜೊತೆಯಲ್ಲಿ ಸಂಭ್ರಮಾಚರಣೆ, ರಾತ್ರಿ ಇಡೀ ಸಂಭ್ರಮಾಚರಣೆ.
ತಂಡ. ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಗೆದ್ದಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ರೋಚಕ 52 ರನ್ಗಳ ಜಯ. ದಕ್ಷಿಣ ಆಫ್ರಿಕಾಗೆ 299 ರನ್ಗಳ ಗುರಿಯನ್ನ ನೀಡಿತ್ತು ಭಾರತ. ಭಾರತದ ಮುಂದೆ ದಕ್ಷಿಣ ಆಫ್ರಿಕಾ ಮಂಡಿಯೂರಿದೆ. ಎಲ್ಲಾ ಭಾರತೀಯರು ಕಾಯ್ತಾ ಇದ್ದಿದ್ದು ಒಂದು ಕ್ಷಣಕ್ಕಾಗಿ. ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಅದನ್ನ ಹೆಣ್ಮಕ್ಳು ಮಾಡಿ ತೋರಿಸಿದ್ದಾರೆ ಅನ್ನುವಂತ ಖುಷಿ. ಮಹಿಳಾ ವಿಶ್ವಕಪ್ನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಭಾರತ. 2025ರ ಮಹಿಳಾ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಆಫ್ರಿಕಾ ತಂಡವನ್ನ ಸೋಲಿಸಿ, ದಕ್ಷಿಣ ಆಫ್ರಿಕಾ ತಂಡವನ್ನ ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ. ಭಾರತಕ್ಕೆ 52 ರನ್ಗಳ ರೋಚಕ ಜಯ. ಅದರ ಜೊತೆಯಲ್ಲಿ ಸಂಭ್ರಮಾಚರಣೆ, ರಾತ್ರಿ ಇಡೀ ಸಂಭ್ರಮಾಚರಣೆ. ತಂಡ. ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಗೆದ್ದಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ರೋಚಕ 52 ರನ್ಗಳ ಜಯ. ದಕ್ಷಿಣ ಆಫ್ರಿಕಾಗೆ 299 ರನ್ಗಳ ಗುರಿಯನ್ನ ನೀಡಿತ್ತು ಭಾರತ. ಭಾರತದ ಮುಂದೆ ದಕ್ಷಿಣ ಆಫ್ರಿಕಾ ಮಂಡಿಯೂರಿದೆ. ಎಲ್ಲಾ ಭಾರತೀಯರು ಕಾಯ್ತಾ ಇದ್ದಿದ್ದು ಒಂದು ಕ್ಷಣಕ್ಕಾಗಿ. ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಅದನ್ನ ಹೆಣ್ಮಕ್ಳು ಮಾಡಿ ತೋರಿಸಿದ್ದಾರೆ ಅನ್ನುವಂತ ಖುಷಿ. ಮಹಿಳಾ ವಿಶ್ವಕಪ್ನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಭಾರತ. 2025ರ ಮಹಿಳಾ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಆಫ್ರಿಕಾ ತಂಡವನ್ನ ಸೋಲಿಸಿ, ದಕ್ಷಿಣ ಆಫ್ರಿಕಾ ತಂಡವನ್ನ ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ. ಭಾರತಕ್ಕೆ 52 ರನ್ಗಳ ರೋಚಕ ಜಯ. ಅದರ ಜೊತೆಯಲ್ಲಿ ಸಂಭ್ರಮಾಚರಣೆ, ರಾತ್ರಿ ಇಡೀ ಸಂಭ್ರಮಾಚರಣೆ. ತಂಡ. ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಗೆದ್ದಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ರೋಚಕ 52 ರನ್ಗಳ ಜಯ. ದಕ್ಷಿಣ ಆಫ್ರಿಕಾಗೆ 299 ರನ್ಗಳ ಗುರಿಯನ್ನ ನೀಡಿತ್ತು ಭಾರತ. ಭಾರತದ ಮುಂದೆ ದಕ್ಷಿಣ ಆಫ್ರಿಕಾ ಮಂಡಿಯೂರಿದೆ. ಎಲ್ಲಾ ಭಾರತೀಯರು ಕಾಯ್ತಾ ಇದ್ದಿದ್ದು ಒಂದು ಕ್ಷಣಕ್ಕಾಗಿ. ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಅದನ್ನ ಹೆಣ್ಮಕ್ಳು ಮಾಡಿ ತೋರಿಸಿದ್ದಾರೆ ಅನ್ನುವಂತ ಖುಷಿ. ಮಹಿಳಾ ವಿಶ್ವಕಪ್ನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಭಾರತ. 2025ರ ಮಹಿಳಾ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಆಫ್ರಿಕಾ ತಂಡವನ್ನ ಸೋಲಿಸಿ, ದಕ್ಷಿಣ ಆಫ್ರಿಕಾ ತಂಡವನ್ನ ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ. ಭಾರತಕ್ಕೆ 52 ರನ್ಗಳ ರೋಚಕ ಜಯ. ಅದರ ಜೊತೆಯಲ್ಲಿ ಸಂಭ್ರಮಾಚರಣೆ, ರಾತ್ರಿ ಇಡೀ ಸಂಭ್ರಮಾಚರಣೆ.